ಹೆಲೋ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಟು ಐಶು ವ್ಲಾಗ್ಸ್ ಕನ್ನಡ. ನಾನು ನನ್ನ ತಂಗಿ ರೀಸೆಂಟಾಗಿ ಸೀಕೋಡ್ ವಿಸಿಟ್ ಮಾಡಿದ್ವಿ, ಕಲೆಕ್ಷನ್ ಹೇಗಿದೆ ನೋಡೋಣ ಅಂತ. ಸೊ ಅದ್ರದ್ದು ಇದು ಮಿನಿ ವ್ಲಾಗ್ ಆಗಿರುತ್ತೆ. ನಾವು ಹೋಗಿದ್ದು ಹೆಸರುಘಟ್ಟದಲ್ಲಿರುವಂತಹ ಬ್ರಾಂಚು. ಬಗ್ಲಗುಂಟೆಯಲ್ಲಿರೋರಿಗೆ ಈ ಬ್ರಾಂಚ್ ಆಲ್ರೆಡಿ ಗೊತ್ತಿದೆ ಅಂತ ಅನ್ಕೋತೀನಿ. ರೀಸೆಂಟಾಗಿ ಓಪನ್ ಆಗಿರುವಂಥದ್ದು ಇದು. ಸೊ ಬಗ್ಲಗುಂಟೆ ಆರ್ಚ್ ಕಡೆಯಿಂದ ಬರ್ತಿದ್ದೀರಾ ಅಂತಂದರೆ ನಿಮಗೆ ಲೆಫ್ಟಲ್ಲೇ ಬರುತ್ತೆ. ಇದು ಅಮ್ಮ ಪೇಸ್ಟ್ರಿ ಆಪೋಸಿಟಲ್ಲಿರೋ ರೋಡಲ್ಲೇ ಲೆಫ್ಟಲ್ಲೇ ಬರುತ್ತೆ ನಿಮಗೆ. ಸೊ ನಾನು ಕಲೆಕ್ಷನ್ ಎಕ್ಸ್ಪ್ಲೋರ್ ಮಾಡ್ತಿದ್ದೆ, ಎಲ್ಲ ಹೇಗಿದೆ ನೋಡೋಣ ಅಂತ. ಕ್ವಾಲಿಟಿ ಅಷ್ಟೊಂದು ಏನು ಸೂಪರ್ ಆಗಿದೆ ಅಂತ ಏನಿಲ್ಲ, ನಾರ್ಮಲ್ ಆಗೇ ಇತ್ತು. ಆ್ಯಂಡ್ ಈ ಮಲ್ಲೇಶ್ವರಂ 8th ಕ್ರಾಸ್ ಅಥವಾ ಜಯನಗರ್ 4th ಬ್ಲಾಕಲ್ಲಿ ನಿಮಗೆ ಸಿಗುತ್ತೆ ನೋಡಿ ಕ್ವಾಲಿಟಿ. ಅದೇ ಥರ ಪ್ರಿಂಟ್ಸು, ಅದೇ ಥರ ಕ್ವಾಲಿಟಿ ಅಂತ ಏನು ತುಂಬ ವೆರೈಟಿನೂ ಇದೆ ಅಂತ ನನಗೆ ಅನ್ನಿಸ್ಲಿಲ್ಲ. ಟ್ರಯಲ್ ರೂಮ್ಸ್ ಅವೈಲೇಬಲ್ ಇದೆ, ನೀವು ಹೋಗಿ ಟ್ರಯಲ್ ಮಾಡಿನೇ ತೊಗೋಬೋದು. ಆ್ಯಂಡ್ ಕೊಡ್ತಿರೋ ಪ್ರೈಸ್ಗೆ ಅಷ್ಟೊಂದು ಏನು ವರ್ತಿದೆ ಇದು ತುಂಬ ಅಂತ ನನಗೇನು ಅನ್ನಿಸ್ಲಿಲ್ಲ. ತುಂಬ ಕಮ್ಮಿ ಪ್ರೈಸ್ ಇದೆ ಅಂತಲೂ ಅನ್ನಿಸ್ಲಿಲ್ಲ. ಯಾಕಂದರೆ ಒಂದು ಕುರ್ತಿನೂ ಕೆಲವೊಂದು 599, 899, 999 ಇತ್ತು. ಆ್ಯಂಡ್ ಕುರ್ತಾ ವಿತ್ ಪ್ಯಾಂಟ್ ಸೆಟ್ಟು 699, 999, 899 ಇತ್ತು. ಆ್ಯಂಡ್ ವೆಸ್ಟರ್ನ್ ವೇರಲ್ಲೂ ಅಷ್ಟೇ 399, 499 ಒಂದೊಂದು ಶರ್ಟ್ಗೆ ಇದೆ. ನಾನು ಅದಕ್ಕೋಸ್ಕರನೇ ನಿಮಗೆ ಇಲ್ಲಿ ಕಂಪ್ಲೀಟಾಗಿ ವಿತ್ ಪ್ರೈಸ್ ಟ್ಯಾಗ್ಸ್ ಎಲ್ಲ ತೋರಿಸ್ತಾ ಇದ್ದೀನಿ ವಿಡಿಯೋದಲ್ಲಿ, ನೀವು ನೋಡ್ಬೋದು. ಸೊ ನಿಮಗೂ ಒಂದು ಐಡಿಯಾ ಬರುತ್ತಲ್ವ ಎಷ್ಟಿರುತ್ತೆ ಪ್ರೈಸಸ್ಸು. ಹೋಗೋಕ್ಕೆ ಮುಂಚೆನೇ ನಂದದೊಂಥರ ಅಭ್ಯಾಸ, ಎಲ್ಲಿಗೆ ಆಗಲಿ ಒಂದು ಶಾಪಿಂಗ್ ಹೋಗೋಕ್ಕಿಂತ ಮುಂಚೆ ಆದ್ರೂ ಅಥವಾ ಎಲ್ಲಾದರೂ ಊಟಕ್ಕೆ ಹೋಗ್ತಿದ್ದೀವಿ ಅಂದ್ರೂ ಮುಂಚೆನೇ ನಾನು ಪ್ರೈಸಸ್ ನೋಡಿ, ಸೊ ಇದು ಅಫೋರ್ಡಬಲ್ ಇದೆಯಾ, ವರ್ತ್ ಇದೆಯಾ, ರಿವ್ಯೂಸ್ ಏನಿದೆ ಅಂತ ನೋಡಿ ಹೋಗೋದು. ಅದೊಂದು ನನಗೊಂಥರ ಅಭ್ಯಾಸ. ಸೊ ಎಕ್ಸ್ಪೀರಿಯನ್ಸ್ ಚೆನ್ನಾಗಿರಲಿ ಅಂತ ಅಷ್ಟೇ. ಲೈಕ್ ನಮ್ಮ ಎಕ್ಸ್ಪೆಕ್ಟೇಷನ್ಸ್ ಮೀಟ್ ಆಗ್ತಿರ್ಬೇಕಲ್ವ. ನಾವು ಎಲ್ಲೇ ಹೋಗ್ತಿದ್ದೀವಿ, ನಮ್ಮ ದುಡ್ಡನ್ನ ಖರ್ಚು ಮಾಡ್ತಿದ್ದೀವಿ ಅಂದರೆ. ಸೊ ಫುಟ್ವೇರು ನನಗೇನಂತ ಇಷ್ಟ ಆಗಲಿಲ್ಲ, ಯಾಕಂದರೆ ತುಂಬ ಪ್ಲಾಸ್ಟಿಕ್ಕಿ ಅನ್ನಿಸ್ತು. ಇದೆಲ್ಲ ಬಾಳಿಕೆ ಬರೋದಿಲ್ಲ, ನಿಮಗೆ ಬಂದ್ರೂ ಕಂಫರ್ಟಬಲ್ ಇರಲ್ಲ. ನನಗೆ ಪ್ಲಾಸ್ಟಿಕ್ ವೇರ್ ಅಷ್ಟೊಂದು ಇಷ್ಟ ಆಗಲ್ಲ ಫುಟ್ವೇರಲ್ಲಿ ಯೂಸ್ ಮಾಡಲಿಕ್ಕೆ. ಬಟ್ ಸ್ವೆಟ್ ಶರ್ಟ್ಸು ಅಥವಾ ಒಂದು ಕಾರ್ಡಿಗನ್ಸ್ ಎಲ್ಲ ಏನಿತ್ತಲ್ಲ ಅದೆಲ್ಲ ಪರವಾಗಿಲ್ಲ ಅನಿಸ್ತು. ಆ್ಯಂಡ್ ಅಗೇನ್ ಪ್ರೈಸಸ್ ಇದಕ್ಕೂ ಸ್ವಲ್ಪ ಜಾಸ್ತಿನೇ ಇತ್ತು. ಕಿಡ್ಸ್ ವೇರ್ ತುಂಬಾ ಚೆನ್ನಾಗಿ ಅನ್ನಿಸ್ತು. ಕೊಡ್ತಿರೋ ಪ್ರೈಸ್ಗೂ ಕಿಡ್ಸ್ ವೇರ್ದು ನಿಜವಾಗ್ಲೂ ಬರ್ತಿದೆ ಅನ್ನಿಸ್ತು. ಕಿಡ್ಸ್ ವೇರ್ ಮತ್ತು ಮೆನ್ಸ್ ವೇರ್ ಅಂತೂ ಫೆಂಟಾಸ್ಟಿಕ್ ಆಗಿತ್ತು. ಇದನ್ನು ಟ್ರೈ ಮಾಡ್ಬೋದು. ವುಮೆನ್ಸ್ ವೇರಲ್ಲಿ ಅವರು ಸ್ವಲ್ಪ ಕ್ವಾಲಿಟಿ ಕಮ್ಮಿ ಮಾಡಿದ್ದಾರೆ ಅಂತ ಅನ್ನಿಸ್ತು. ಕೆಲವೊಂದು ಚೆನ್ನಾಗಿತ್ತು, ಬಟ್ ಪ್ರೈಸಸ್ ಜಾಸ್ತಿ ಇತ್ತು. ನೀವು ಕಮೆಂಟ್ಸಲ್ಲಿ ನನಗೆ ತಿಳಿಸಿ, ನೀವು ಝೀಕೋ ಟ್ರೈ ಮಾಡಿದ್ದೀರಾ, ನಿಮ್ಗೆ ಹೇಗೆ ಅನ್ನಿಸ್ತು ಅಂತ. ಝೂಡಿಯೋ ಕಂಪೇರ್ ಮಾಡಿದ್ರೆ ಸ್ವಲ್ಪ ಕ್ವಾಲಿಟಿ ಲೋ ಆಗಿ ಇಟ್ಟಿದ್ದಾರೆ. ಝೂಡಿಯೋದೂ ನನಗೇನು ಅಷ್ಟೊಂದು ಇಷ್ಟ